ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 21/3/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಶ್ರೀಮತದಂತೆ ಕಲ್ಯಾಣಕಾರಿಗಳಾಗಬೇಕು ಅಂದ್ರೆ ಎಲ್ಲರಿಗೂ ಸುಖದ ಮಾರ್ಗವನ್ನ ತೋರಿಸಬೇಕು. ಪ್ರಶ್ನೆ ಆಗಿದೆ, ಯಾವುದೇ ಪ್ರಕಾರದ ತಪ್ಪುಗಳಾಗಲು ಮುಖ್ಯ ಕಾರಣಗಳೇನು? ಉತ್ತರ ಆಗಿದೆ, ದೇಹಾಭಿಮಾನ. ದೇಹಾಭಿಮಾನದ ಕಾರಣವೇ ಮಕ್ಕಳಿಂದ ಅನೇಕ ತಪ್ಪುಗಳಾಗುವವು. ಅವರು ಸೇವೆಯನ್ನು ಮಾಡುವುದಿಲ್ಲ. ಅವರಿಂದ ಇಂತಹ ಕರ್ಮವಾಗುವುದು, ಇಂತಹ ಕರ್ಮ ಆಗ್ತದೆ, ಯಾವುದನ್ನು ಎಲ್ಲರೂ ತಿರಸ್ಕರಿಸ್ತಾರೆ. ಅದಕ್ಕಾಗಿ ತಂದೆ ತಿಳಿಸ್ತಾರೆ, ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ಯಾವುದೇ ಅಕರ್ತವ್ಯ ಮಾಡಬೇಡಿ. ಎಲ್ಲರೂ ತಿರಸ್ಕರಿಸೋ ಕರ್ಮ ಮಾಡಬಾರ್ದು, ಅಕರ್ತವ್ಯ ಮಾಡಬಾರ್ದು. ಕ್ಷೀರಖಂಡಾಗಿ ಸರ್ವಿಸಿನ ಒಳ್ಳೊಳ್ಳೆಯ ಉಪಾಯಗಳನ್ನು ರಚಿಸಿ ಮುರಳಿಯನ್ನು ಕೇಳಿ ಧಾರಣೆ ಮಾಡಿಕೊಳ್ಳಿ. ಇದರಲ್ಲಿ ನಿರ್ಲಕ್ಷ್ಯ ಆಗಬೇಡಿ. ಮುರಳಿಯ ಗೀತೆ, ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ ಎಂದು ಭಕ್ತರು ಭಗವಂತನ್ ಕರೀತಾರೆ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ಶ್ರೀಮತ ಆಗಿದೆ. ಈಗ ನಾನು ಎಲ್ಲಾ ಸೇವಾ ಕೇಂದ್ರಗಳ ಮಕ್ಕಳೊಂದಿಗೆ ಮಾತನಾಡ್ತಿದ್ದೇನೆ. ನಿಮ್ಮ ಬಳಿ ತ್ರಿಮೂರ್ತಿ ಗೋಳ ಅಂದ್ರೆ ಸ್ವಸ್ತಿಕ, ಕಲ್ಪವೃಕ್ಷ ಮತ್ತು ಮೆಟ್ಟಲಿನ ಏಣಿ, ಲಕ್ಷ್ಮೀ ನಾರಾಯಣ ಮತ್ತು ಶ್ರೀಕೃಷ್ಣ ಚಿತ್ರ, ಈ 6 ಚಿತ್ರಗಳು ಮುಖ್ಯವಾಗಿವೆ. ಇದು ಪೂರ್ಣ ಪ್ರದರ್ಶನಿಯಾಗಿದೆ. ಇದರಲ್ಲಿ ಎಲ್ಲ ಸಾರ ಬಂದ್ಬಿಡ್ತದೆ. ಹೇಗೆ ಜಾಹೀರಾತಿಗಾಗಿ ನಾಟಕದ ಪರದೆಗಳನ್ನು ಮಾಡಲಾಗಿದೆ, ಅದೆಂದೂ ಮಳೆ ಇತ್ಯಾದಿಗಳಿಗೆ ಹಾಳಾಗೋದಿಲ್ಲ. ಅದೇ ರೀತಿ ಈ ಮುಖ್ಯ ಚಿತ್ರಗಳು ಮಾಡಿಸ್ಬೇಕು. ಆತ್ಮಿಕ ಸೇವೆ ವೃದ್ಧಿ ಮಾಡೋದಕ್ಕೆ, ಭಾರತವಾಸಿ ಮನುಷ್ಯರ ಕಲ್ಯಾಣ ಮಾಡೋದಕ್ಕೋಸ್ಕರ ಮಕ್ಕಳಿಗೆ ಶ್ರೀಮತ ಸಿಕ್ತಿದೆ ಶಿವಬಾಬಾವರಿಂದ. ಕಲ್ಯಾಣಕಾರಿ ಬೇಹದ್ದಿನ ತಂದೆ ಆಗಿದ್ದಾರೆ ಎಂದು ಹಾಡ್ತಾರೆ. ಅಂದಮೇಲೆ ಅವಶ್ಯವಾಗಿ ಯಾರೋ ಅಕಲ್ಯಾಣಕಾರಿಯೂ ಇರ್ಬೇಕಲ್ವಾ? ಈ ಕಾರಣದಿಂದ ತಂದೆ ಬಂದು ಮತ್ತೆ ಕಲ್ಯಾಣ ಮಾಡಬೇಕಾಗ್ತದೆ. ಆತ್ಮಿಕ ಮಕ್ಕಳು ಯಾರ ಕಲ್ಯಾಣ ಆಗ್ತಿದೆಯೋ ಅವರೇ ಈ ಮಾತುಗಳು ಅರ್ಥಕೊಳ್ಳೋದು. ಯಾರ ಆತ್ಮ ಉನ್ನತಿ ಆಗ್ಬೇಕೋ ಅವರಿಗೆ ಈ ಜ್ಞಾನ ಮಾತಾರ್ಥ ಆಗೋದು. ಹೇಗೆ ನಮ್ಮ ಉನ್ನತಿ ಕಲ್ಯಾಣ ಆಗಿದೆ, ಅದೇ ರೀತಿ ನಾವು ಅನ್ಯರ ಕಲ್ಯಾಣ ಮಾಡಬೇಕು. ಹೇಗೆ ತಂದೆ ಹಾಗೆ ಮಕ್ಕಳು ಕಲ್ಯಾಣ ಮಾಡೋದು ಎಂದು ಚಿಂತನೆ, ಹೇಗೆ ಅನೇಕರ ಕಲ್ಯಾಣ ಮಾಡೋದು ಅಂತ ಈ ತಂದೆ ಬ್ರಹ್ಮ ತಂದೆಗೂ ಚಿಂತನೆ ನಡೀತದೆ. ಯುಕ್ತಿಗಳನ್ನ ತಿಳಿಸ್ತಾರೆ. 6, 9 ಸೈಜಿನ ಶೀಟ್ ಮೇಲೆ ಈ ಚಿತ್ರಗಳನ್ನು ಮಾಡಿಸಬೇಕು. ದೆಹಲಿಯಂತ ನಗರಗಳಲ್ಲಿ ಬಹಳಷ್ಟು ಜನ ಬರ್ತಾರೆ. ಅಲ್ಲಿ ಸರ್ಕಾರದ ಸಭೆ ಸೇರ್ತವೆ. ಅಂತ ಕಡೆ ಅನೇಕ ಮನುಷ್ಯರು ಬರ್ತಾರೆ. ಇಲ್ಲಿ ಚಿತ್ರಗಳನ್ನು ಹಾಕಬೇಕು. ಅನೇಕರ ಕಲ್ಯಾಣ ಮಾಡುವ ಸಲುವಾಗಿ ತಂದೆ ಮತ ಕೊಡ್ತಾರೆ. ಇಂತಹ ಟಿನ್ ಶೀಟ್ ಮೇಲೆ ಬಹಳ, ಆ ಕಾಲಕ್ಕೆ ಟಿನ್ ಶೀಟ್, ಈಗ ಫ್ಲೆಕ್ಸ್ ಇದಕ್ಕಿಂತ ಮುಂದುವರೆದಿದೆ. ಬಾಬಾ ಹೇಳ್ತಾರೆ, ಉತ್ತಮ ದರ್ಜೆಯ ಕ್ವಾಲಿಟಿ ಚಿತ್ರ ಮಾಡಿಸಿ ದೇಹಿ ಅಭಿಮಾನಿಯಾಗಿ ತಂದೆಯ ಸರ್ವಿಸ್ ಅಲ್ಲಿ ತೊಡಗಬೇಕು. ತಂದೆ ಸಲಹೆ ಕೊಡ್ತಾರೆ. ಇಂಥ ಚಿತ್ರಗಳು ಹಿಂದಿ ಮತ್ತು ಆಂಗ್ಲ ಭಾಷೆ ಅಂದ್ರೆ ಲೋಕಲ್ ಭಾಷೆ, ಇಂಗ್ಲಿಷ್ ಭಾಷೆ, ಈ ತರ 6 ಚಿತ್ರ, ಮುಖ್ಯ ಚಿತ್ರಗಳು ಮುಖ್ಯ ಸ್ಥಾನದಲ್ಲಿ ಹಾಕ್ಬೇಕು.
ಒಂದು ವೇಳೆ ಇಂಥ ಮುಖ್ಯ ಸ್ಥಾನಗಳಲ್ಲಿ ಚಿತ್ರಗಳನ್ನು ಹಾಕದೇ ಇದ್ರೆ ತಿಳ್ಕೊಳ್ಳೋದಕ್ಕಾಗಿ ನಿಮ್ ಬಳಿ ಸಾವಿರಾರು ಜನ ಹಾಕಿದ್ರೆ ತಿಳ್ಕೊಳಕ್ಕೆ ನಿಮ್ಮ ಹತ್ರ ಸಾವಿರಾರು ಜನ ಬರ್ತಾರೆ. ಆದ್ರೆ ಮಕ್ಕಳಲ್ಲಿ ದೇಹಾಭಿಮಾನ ಇರೋ ಕಾರಣ ಬಹಳ ತಪ್ಪುಗಳು ಮಾಡ್ತಾರೆ. ನಾನು ಪಕ್ಕಾ ಆತ್ಮ ಅಭಿಮಾನಿ ಆಗಿದ್ದೇನೆ ಎಂದು ಯಾರು ತಿಳ್ಕೊಳ್ಬೇಡಿ. ತಪ್ಪುಗಳಂತೂ ಬಹಳಷ್ಟು ಆಗ್ತಿರ್ತವೆ. ಸತ್ಯವನ್ನ ತಿಳಿಸಲ್ಲ. ಅದಕ್ಕೆ ತಂದೆ ತಿಳಿಸ್ತಾರೆ, ಅನ್ಯರಿಗೆ ಇವರಲ್ಲಿ ದೇಹಾಭಿಮಾನ ಇದೆ ಎಂದು ಕೆಟ್ಟ ಅಭಿಪ್ರಾಯ ತರುವಂತ ಯಾವುದೇ ಕರ್ತವ್ಯ ಕೆಲಸ ಮಾಡಬೇಡಿ. ಸದಾ ಯುದ್ಧದ ಮೈದಾನದಲ್ಲಿದ್ದೀರಿ ಅಂದ್ರೆ ಮಾಯೆ ಅಟ್ಯಾಕ್ ಇದ್ದೇ ಇರ್ತದೆ. ಅನ್ಯ ಸ್ಥಾನದಲ್ಲಿ 10-20 ವರ್ಷಗಳವರೆಗೆ ಯುದ್ಧ ನಡೀತದೆ. ಆದ್ರೆ ಮಾಯೆಯೊಂದಿಗೆ ನಿಮ್ಮದು ದೇಶ ಯುದ್ಧ ಆದ್ರೆ 10-20 ವರ್ಷ ಆಗ್ಬೋದು. ಆದ್ರೆ ನಿಮ್ದು ಮಾಯೆ ಜೊತೆ ಯುದ್ಧ ಕೊನೆಯವರೆಗೆ ನಡೆಯೋದು. ಆದ್ರೆ ಇದು ಗುಪ್ತವಾಗಿದೆ, ಯಾರಿಗ ಅರ್ಥ ಆಗಲ್ಲ. ಗೀತೆಯಲ್ಲಿ ಯಾವ ಮಹಾಭಾರತ ಯುದ್ಧ ಇದೆಯೋ ಅದನ್ನು ಸ್ಥೂಲವಾಗಿ ತೋರಿಸಿದ್ದಾರೆ. ಆದ್ರೆ ಇದು ಆತ್ಮಿಕ ಯುದ್ಧವಾಗಿದೆ. ಪಾಂಡವರ ಆತ್ಮಿಕ ಯುದ್ಧ ಆಗಿದೆ. ಪರಂಪಿತ ಪರಮಾತ್ಮನೊಂದಿಗೆ ಯಾರು ವಿಪರೀತ ಬುದ್ಧಿಯವರಾಗಿದ್ದಾರೋ ಅವ್ರದ್ದು ಸ್ಥೂಲ ಯುದ್ಧ ಆಗಿದೆ. ನೀವು ಬ್ರಾಹ್ಮಣ ಕುಲಭೂಷಣರು, ಪ್ರೀತ ಬುದ್ಧಿ ಆಗಿದೆ. ನೀವು ಅನ್ಯ ಸಂಘಗಳನ್ನ ತೊರೆದು ಒಬ್ಬ ತಂದೆ ಸಂಘ ಅರ್ಥಾತ್ ಸಂಬಂಧ ಇಟ್ಕೊಂಡಿರಿ. ಅನೇಕ ಬಾರಿ ದೇಹಾಭಿಮಾನ ಬರುವ ಕಾರಣ ಮರ್ತ್ ಹೋಗ್ತಾ ಇರ್ತಾರೆ ತಂದೆಯನ್ನ. ಪುನಃ ತಮ್ಮದೇ ಪದವಿ ಭ್ರಷ್ಟ ಮಾಡ್ಕೊಳ್ತಾರೆ. ಮತ್ತೆ ಅಂತ್ಯದಲ್ಲಿ ಬಹಳ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಕಲ್ಪದ ಆಟ ಆಗಿದೆ. ಅವಕಾಶ ಇದು ಕಲ್ಪಕ್ಕೆ ಸಿಗೋದು. ಈಗ ಮಾಡ್ಕೊಂಡ್ರೆ ಕಲ್ಪ. ಈ ಸಮಯದಲ್ಲಿ ಯಾವುದೇ ಅಕರ್ತವ್ಯ ಅಂದ್ರೆ ನಿಯಮಕ್ಕೆ ವಿರುದ್ಧ ಕೆಲಸ ಮಾಡಿದ್ರೆ ಕಲ್ಪಾಂತರ ಪದವಿ ಭ್ರಷ್ಟ ಆಗುವ್ರಿ. ಬಹಳ ಹಾನಿ ನಷ್ಟ ಮಾಡ್ಕೊಂಡ್ಬಿಡ್ತೀರಿ. ತಂದೆ ಹೇಳ್ತಾರೆ, ಮೊದಲು ನೀವು 100% 100% ನಷ್ಟದ ಖಾತೆಯಲ್ಲಿದ್ರಿ. ಈಗ ತಂದೆ 100% ಲಾಭದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೆ ಶ್ರೀಮತದಂತೆ ನಡಿಬೇಕು. ಪ್ರತಿಯೊಬ್ಬ ಮಗು ಕಲ್ಯಾಣಕಾರಿ ಆಗ್ಬೇಕು. ಎಲ್ಲರಿಗೆ ಸುಖದ ಮಾರ್ಗ ತೋರಿಸಬೇಕು. ಸುಖವಿರೋದೇ ಸ್ವರ್ಗದಲ್ಲಿ, ದುಃಖವು ನರಕದಲ್ಲಿ. ಏಕೆಂದ್ರೆ ಇದು ವಿಕಾರಿ ಪ್ರಪಂಚ, ಅದು ನಿರ್ವಿಕಾರಿ ಪ್ರಪಂಚ. ಈಗ ವಿಕಾರಿ ಪ್ರಪಂಚವಾಗಿದೆ. ಮತ್ತೆ ತಂದೆ ನಿರ್ವಿಕಾರಿಗಳನ್ನಾಗಿ ಮಾಡ್ತಾರೆ. ಈ ಮಾತುಗಳು ಪ್ರಪಂಚದಲ್ಲಿ ಯಾರು ತಿಳ್ಕೊಂಡಿಲ್ಲ. ಅದಕ್ಕೆ ಈ ಮುಖ್ಯ ಚಿತ್ರಗಳು ಒಳ್ಳೊಳ್ಳೆ ಸ್ಥಾನಗಳಲ್ಲಿ ಜನ ಸೇರೋಲ್ಲಿ ಹಾಕಬೇಕು. ಮೊದಲನೇದಾಗಿ ದೆಹಲಿ, ಎರಡನೇದು ಬಾಂಬೆ ಮತ್ತು ಕೋಲ್ಕತ್ತಾ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಹಾಕ್ಬೇಕು ಅಂತಾರೆ ಬಾಬಾ. ಆಗ್ರಾದಲ್ಲಿ ಪ್ರವಾಸಿಗರು ಅನೇಕರು ಹೋಗ್ತಾರೆ. ಮಕ್ಕಳು ಸೇವೆ ಅಂತೂ ಬಹಳ ಚೆನ್ನಾಗಿ ಮಾಡ್ತಿದ್ದೀರಲ್ಲಿ. ಮ್ಯೂಸಿಯಂ ಇದೆ ಆಗ್ರಾದಲ್ಲಿ. ಈಗ ನೀವು ಯಾವ್ದಾದ್ರೂ ಅಂತ ಕರ್ತವ್ಯ ಮಾಡಿ ತೋರಿಸಿ. ಈ ಚಿತ್ರಗಳು ಮಾಡಿಸೋದ್ರಲ್ಲಿ ಯಾವುದೇ ಕಷ್ಟ ಇಲ್ಲ. ಕೇವಲ ಅನುಭವ ಬೇಕು. ಒಳ್ಳೆಯ ದೊಡ್ಡ ದೊಡ್ಡ ಚಿತ್ರಗಳಾಗಿರ್ಲಿ, ಯಾವುದು ದೂರದಿಂದಲೇ ಓದುವಂತೆ ಇರಬೇಕು. ಗೋಳ ಅಂದ್ರೆ ಸ್ವಸ್ತಿಕ ಚಿತ್ರವನ್ನ ದೊಡ್ಡದಾಗಿ ಮಾಡಿಸಿ ಅದನ್ನು ಬಹಳ ಸುರಕ್ಷಿತವಾಗಿಟ್ಕೊಳ್ಬೇಕು. ಯಾರು ಹಾಳು ಮಾಡಬಾರ್ದು. ಯಜ್ಞದಲ್ಲಿ ಅಸುರರ ವಿಘ್ನಗಳು ಬರ್ತವೆ. ಹೊಟ್ಟೆ ಕಿಚ್ಚಿಗೆ ಪಬ್ಲಿಕ್ ಅಲ್ಲಿ ಕೆಲವೊಮ್ಮೆ ಚಿತ್ರ ಕೆಡಿಸೋರು ಇರ್ತಾರೆ. ಅದಕ್ಕೆ ಅಸುರರ ವಿಘ್ನ ಬರೋದು ಏಕೆಂದ್ರೆ ಇವು ಹೊಸ ಮಾತುಗಳಾಗಿವೆ. ಎಲ್ಲರೂ ತಮ್ಮ ಅಂಗಡಿಗಳನ್ನು ತೆಗೆದು ಕುಳ್ತಿದ್ದಾರೆ. ಭಕ್ತಿ ಮಾರ್ಗದವರು ಅವ್ರದ್ದು ಅಂಗಡಿ ಇದೆ. ಎಲ್ಲರಿಗೂ ಕೊನೆಗೊಂದು ದಿನ ಅರ್ಥ ಆಗ್ತದೆ, ನಾವು ಕೆಳಗಿಳಿತಾ ಬಂದಿದ್ದೇವೆ ಅಂದಮೇಲೆ ಏನೋ ಕೊರತೆ ಇದೆ. ತಂದೆ ಕಲ್ಯಾಣಕಾರಿಯಾಗಿದ್ದಾರೆ. ಅವರೇ ತಿಳಿಸ್ತಾರೆ ಭಾರತ ಅಕಲ್ಯಾಣ ಹೇಗೆ ಮತ್ತು ಯಾಕೆ ಆಗಿದೆ. ಭಾರತವನ್ನ ತಮೋ ಪ್ರಧಾನ ಯಾರು ಮಾಡ್ತಾರೆ ಮತ್ತು ಸತೋ ಪ್ರಧಾನ ಯಾರು ಮಾಡ್ತಾರೆ. ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಅನ್ನೋದು ಯಾರೂ ತಿಳ್ಕೊಂಡಿಲ್ಲ. ಸಂಗಮ್ ಯುಗ ತಿಳ್ಕೊಂಡೇ ಇಲ್ಲ. ಭಗವಂತ ಯುಗ ಯುಗದಲ್ಲಿ ಬರ್ತಾನೆ ಅಂತ ಹೇಳಿದ್ದಾರೆ. ಇನ್ನ ಕೆಲವೊಮ್ಮೆ ಭಗವಂತನು ನಾಮ ಇಲ್ಲ, ರೂಪ ಇಲ್ಲ, ಭಿನ್ನ ಇದ್ದಾನೆ ಅಂತಾನೂ ಹೇಳಿದ್ದಾರೆ. ಭಾರತವು ಪ್ರಾಚೀನ ಸ್ವರ್ಗ ಆಗಿತ್ತು. ಕ್ರೈಸ್ತನಿಂದ 3000 ವರ್ಷಗಳ ಮೊದಲು ದೇವತೆಗಳ ರಾಜ್ಯ ಇತ್ತು ಅಂತ ಹೇಳ್ತಾರೆ. ಮತ್ತೆ ಕಲ್ಪದ ಆಯುಷ್ಯ ಬಹಳ ಉದ್ದಗಲ ಬರೆದು ಬಿಟ್ಟಾರೆ.
ಅದಕ್ಕೆ ಮಕ್ಕಳು ಆತ್ಮ ಅಭಿಮಾನಿಗಳಾಗುವ ಬಹಳ ಪರಿಶ್ರಮ ಪಡ್ಬೇಕು. ಸರ್ವಿಸ್ ಮಾಡ್ಬೇಕಂದ್ರೆ ಆತ್ಮಾಭಿಮಾನಿ ಆಗ್ಬೇಕು. ಅರ್ಧ ಕಲ್ಪ ಸತ್ಯ ತ್ರೇತಾಯುಗದಲ್ಲಿ ನೀವು ಆತ್ಮಾಭಿಮಾನಿ ಆಗಿದ್ರಿ, ಆದ್ರೆ ಪರಮಾತ್ಮ ಅಭಿಮಾನಿ ಆಗಿರ್ಲಿಲ್ಲ. ಇಲ್ಲಂತೂ ನೀವು ದೇಹಾಭಿಮಾನಿಗಳಾಗಿ ಬಿಟ್ಟಿದ್ರೆ, ಈಗ ಪುನಃ ದೇಹಿ ಅಭಿಮಾನಿಗಳಾಗ್ಬೇಕು. ಯಾತ್ರೆ ಎಂಬ ಶಬ್ದ ಇದೆ, ಆದ್ರೆ ಅದರ ಅರ್ಥ ತಿಳ್ಕೊಂಡಿಲ್ಲ. ಮನ್ಮನಾಭವದ ಅರ್ಥ ಆಗಿದೆ ಆತ್ಮಿಕ ಯಾತ್ರೆಯಲ್ಲಿರ್ರಿ. ಹೇ ಆತ್ಮಗಳೇ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಕೃಷ್ಣನಂತೂ ಈ ರೀತಿ ಹೇಳಲು ಸಾಧ್ಯ ಇಲ್ಲ. ಕೃಷ್ಣನು ಗೀತೆಯ ಭಗವಂತನಾಗಲು ಹೇಗೆ ಸಾಧ್ಯ? ಅವರ ಮೇಲೆ ಯಾರೂ ಕಳಂಕ ಹೊರಿಸಲು ಸಾಧ್ಯ ಇಲ್ಲ. ಇದನ್ನು ತಂದೆ ತಿಳಿಸ್ತಾರೆ. ಏಣಿಯನ್ನು ಇಳಿಯುವಾಗ ಅರ್ಧ ಕಲ್ಪ ಕಾಮಚಿತೆ ಮೇಲೆ ಕುಳಿತು ಕಪ್ಪಾಗಿದ್ದೀರಿ. ಈಗ ಕಬ್ಬಿಣ ಯುಗ ಆಗಿದೆ, ಕಲಿಯುಗ. ಅವರ ಸಂಪ್ರದಾಯಗಳು ಸಹ ಕಪ್ಪಾಗಿಯೇ ಇದೆ. ಆದರೆ ಎಲ್ಲರ ರೂಪ ಕಪ್ಪಾಗಿ ಹೇಗೆ ತೋರಿಸೋದು? ಚಿತ್ರಗಳು ಸಹ ತಿಳುವಳಿಕೆಯಲ್ಲಿದೆ ತಿಳುವಳಿಕೆ ಇಲ್ಲದೆ ಮಾಡಿಸ್ಬಿಟ್ಟಾರೆ. ಕೃಷ್ಣನನ್ನೇ ಶ್ಯಾಮ ಮತ್ತು ಸುಂದರ ಎಂದು ಹೇಳೋದು, ಇದು ಹೇಗೆ ಸಾಧ್ಯ? ಇಂಥವರಿಗೆ ಅಂಧಶ್ರದ್ಧೆಯಿಂದ ಗೊಂಬೆ ಪೂಜೆ ಮಾಡೋರೆಂದು ಹೇಳೋದು. ಗೊಂಬೆಗಳಿಗೆ ಯಾವುದೇ ನಾಮ ರೂಪ ಕರ್ತವ್ಯ ಇರಲ್ಲ. ಹಾಗೆ ನೀವು ಸಹ ಮೊದಲು ಗೊಂಬೆ ಪೂಜೆ ಮಾಡಿರಿ, ಅರ್ಥವೇನು ತಿಳ್ಕೊಂಡಿದ್ದಿಲ್ಲ. ಅದಕ್ಕೆ ತಂದೆ ತಿಳಿಸ್ತಾರೆ, ಪ್ರದರ್ಶನಿಯ ಮುಖ್ಯ ಚಿತ್ರಗಳು ಮಾಡಿಸಿ ಕಮಿಟಿ ಮಾಡಿ. ಅದಕ್ಕೆ ಪ್ರದರ್ಶನಿಗೆನೆ ಒಂದು ಕಮಿಟಿ ಮಾಡಿ, ಜವಾಬ್ದಾರಿ ಇರೋರಿಗೆ. ಪ್ರದರ್ಶನಿಯ ಹಿಂದೆ ಪ್ರದರ್ಶನಿ ಬೇರೆ ಬೇರೆ ಕಡೆ ನಡೀತಿರ್ಬೇಕು. ಬಂಧನ ಮುಕ್ತರಂತೂ ಅನೇಕರಿದ್ದಾರೆ. ಕನ್ಯೆಯರು, ವಾನಪ್ರಸ್ಥಿಗಳು ಬಂಧನ ಮುಕ್ತರಾಗಿದ್ದಾರೆ. ಅಂದಮೇಲೆ ನೀವು ಮಕ್ಕಳು ಆದೇಶವನ್ನ ಕಾರ್ಯದಲ್ಲಿ ತರಬೇಕು. ಇವರು ಗುಪ್ತ ಪಾಂಡವರಾಗಿದ್ದಾರೆ. ಇದು ಯಾರಿಗೂ ಅರ್ಥ ಆಗೋದಿಲ್ಲ. ತಂದೆ ಗುಪ್ತ ಜ್ಞಾನವು ಗುಪ್ತ. ತಂದೆ ಗುಪ್ತ, ಜ್ಞಾನ ಗುಪ್ತ. ಅಲ್ಲಿ ಮನುಷ್ಯರಿಗೆ ಜ್ಞಾನ ಕೊಡ್ತಾರೆ. ಇಲ್ಲಿ ಪರಮಾತ್ಮ ಆತ್ಮಗಳಿಗೆ ಜ್ಞಾನ ಕೊಡ್ತಿದ್ದಾರೆ. ಆತ್ಮವೇ ಜ್ಞಾನವನ್ನ ತೆಗೆದುಕೊಳ್ತದೆ. ಆದ್ರೆ ಇದು ಅರ್ಥ ಆಗೋದಿಲ್ಲ. ಏಕೆಂದ್ರೆ ಅವರು ಆತ್ಮವನ್ನ ನಿರ್ಲೇಪ ಅಂತ ಹೇಳಿದ್ದಾರೆ. ವಾಸ್ತವದಲ್ಲಿ ಆತ್ಮ ಎಲ್ಲವನ್ನ ಕರ್ಮ ಮಾಡೋದು ಆತ್ಮನೇ. ಆತ್ಮವೇ ಕರ್ಮಗಳ ಅನುಸಾರ ಪುನರ್ಜನ್ಮ ಪಡೆಯೋದು. ತಂದೆ ಇವೆಲ್ಲ ಮಾತುಗಳು ಚೆನ್ನಾಗಿ ಬುದ್ಧಿಯಲ್ಲಿ ಹಾಕ್ತಾರೆ. ಎಲ್ಲ ಸೇವಾ ಕೇಂದ್ರಗಳಲ್ಲಿ ನಂಬರ್ ವಾರ್ ದೇಹಿ ಅಭಿಮಾನಿಗಳಿದ್ದಾರೆ. ಯಾರು ಚೆನ್ನಾಗಿ ತಿಳ್ಕೊಳ್ಳೋರೋ ಅವರು ಮತ್ತೆ ಅನ್ಯರಿಗೆ ತಿಳಿಸ್ತಾರೆ. ದೇಹಾಭಿಮಾನಿಗಳು ತಿಳ್ಕೊಳ್ಳೋದು ಇಲ್ಲ, ತಿಳಿಸೋದು ಇಲ್ಲ. ನಮಗೇನು ಅರ್ಥ ಆಗೋದಿಲ್ಲ ಎಂದು ಹೇಳೋದು ಸಹ ದೇಹಾಭಿಮಾನದವರೇ. ಅರೆ, ನೀವಂತೂ ಆತ್ಮ ಆಗಿದ್ದೀರಿ. ತಂದೆ ಆತ್ಮಕ್ಕೆ ಕುಳಿತು ತಿಳಿಸ್ತಾರೆ. ಬುದ್ಧಿ ತೆರೆದು ಬಿಡೋದು ಓಪನ್ ಆಗ್ತದೆ. ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಬುದ್ಧಿ ಬೀಗ ತೆರೆಯೋದಿಲ್ಲ. ಅದಕ್ಕೆ ತಂದೆ ಪುರುಷಾರ್ಥ ಮಾಡಿಸ್ತಾರೆ. ಆದ್ರೆ ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಪುರುಷಾರ್ಥ ಇಲ್ಲ. ಇದು ಬಹಳ ಸಹಜ ಇದೆ. ಕೇವಲ ತಂದೆ ಮತ್ತು ಆಸ್ತಿ ತಿಳ್ಕೊಳ್ಳೋದು. ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಗ್ತದೆ. ನೀವು ಭಾರತವಾಸಿಗಳೆಲ್ಲರೂ ದೇವಿ ದೇವತೆಗಳಾಗಿದ್ರೆ ಪ್ರಜೆಗಳು ಅದೇ ರೀತಿ ಇರ್ತಾರೆ. ಅಲ್ಲಿ ಯಥಾ ರಾಜ ತಥಾ ಪ್ರಜಾ. ಈ ಸಮಯದಲ್ಲಿ ಪತಿತರಾಗ್ಬಿಟ್ಟಿದ್ದಾರೆ. ಎಷ್ಟೊಂದು ತಿಳಿಸ್ಬೇಕಾಗ್ತದೆ ಜ್ಞಾನ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ನಾನು ನಿಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡಿದ್ದೆ, ನೀವೀಗ ಏನಾಗ್ಬಿಟ್ಟಿದ್ದೀರಿ? ಇದು ಕುಂಭಿ ಪಾಕ ಯಾತನೆಯ ಒಂದು ನರ್ಕ ಆಗಿದೆ. ವಿಷ ವಿತರಣಿ ನದಿ. ಮನುಷ್ಯರನ್ನು, ಪ್ರಾಣಿ ಪಕ್ಷಿ ಇತ್ಯಾದಿಯ ಎಲ್ಲವನ್ನು ಒಂದೇ ಸಮಾನ ತೋರಿಸಿದ್ದಾರೆ. ಇಲ್ಲಂತೂ ಮನುಷ್ಯರು ಇನ್ನೂ ಕೆಟ್ಟು ಹೋಗಿದ್ದಾರೆ. ಮನುಷ್ಯರಲ್ಲಿ ಕ್ರೋಧವು ನೋಡಿ ಎಷ್ಟೊಂದಿದೆ. ಲಕ್ಷಾಂತರ ಜನರನ್ನು ಸಾಯಿಸ್ತಾರೆ. ಯಾವ ಭಾರತವು ವೈಶ್ಯಾಲಯವಾಗಿದೆ, ಇದನ್ನ ಶಿವಬಾಬಾ ಏನ್ ಮಾಡ್ತಾರೆ? ಶಿವಾಲಯ ಮಾಡ್ತಾರೆ. ತಂದೆ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ. ಹೀಗೆ ಮಾಡಿ ಎಂದು ಸಲಹೆ ನೀಡ್ತಾರೆ. ಮಕ್ಕಳೇ, ಚಿತ್ರಗಳನ್ನು ಮಾಡಿಸಿ ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ತಿಳಿಸಿ. ಈ ಪ್ರಾಚೀನ ಯೋಗ, ಪ್ರಾಚೀನ ಜ್ಞಾನ ಎಲ್ಲರಿಗೂ ಹೇಳ್ಬೇಕು. ಅದರಿಂದ ಹಾಲ್ ತೆಗೆದುಕೊಳ್ಳಿ, ಪ್ರದರ್ಶನಿಯನ್ನ ಇಡಿ. ಅದರಿಂದ ಹಣ ಇತ್ಯಾದಿಗಳೇನೋ ಪಡೆಯಬೇಡಿ, ಉಚಿತ ಇರಬೇಕು. ಆದ್ರೂ ಯಾರಾದ್ರೂ ಸರಿಯಾಗಿ ತಿಳ್ಕೊಂಡ್ರೆ ಅವರಿಂದ ಬಾಡಿಗೆ ತೆಗೆದುಕೊಳ್ಳಿ. ನಾವು ಚಿತ್ರಗಳನ್ನು ನೋಡಿದ್ರೆ ಹಣ ಕೂಡಲೇ ಹಿಂತಿರುಗಿಸಿ ಬಿಡೋರು. ಕೇವಲ ಯುಕ್ತಿಯಿಂದ ತಿಳಿಸ್ಬೇಕು. ತಮ್ಮ ಕೈಯಲ್ಲಿ ಅಧಿಕಾರ ಇರ್ತದೆ ಅಲ್ವಾ,
ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅವರು ತಿಳ್ಕೊಳ್ಳೋರೇನು? ವಿನಾಶಕಾಲಿ ವಿಪರೀತ ಬುದ್ಧಿಯವರಂತೂ ವಿನಾಶವನ್ನೇ ಪ್ರಾಪ್ತಿ ಹೊಂದೋರು. ಪಾಂಡವರಂತೂ ಭವಿಷ್ಯದಲ್ಲಿ ಪದವಿಯನ್ನ ಪಡೆಯೋರು. ಆದ್ರೂ ರಾಜ್ಯ ಕೊನೆಯಲ್ಲಿ ಭವಿಷ್ಯದಲ್ಲಿರೋದು, ಈಗ ಇರೋದಿಲ್ಲ. ಈ ಮನೆ ಇತ್ಯಾದಿಗಳೆಲ್ಲವೂ ಮಣ್ಣು ಪಾಲಾಗುತ್ತವೆ. ಈಗ ತಂದೆ ತಿಳಿಸ್ತಾರೆ, ಪ್ರದರ್ಶನಿಯನ್ನು ಮಾಡ್ಬೇಕು, ಬಹಳ ಚೆನ್ನಾಗಿ ಕಾರ್ಡ್ ಮೇಲೆ ನಿಮಂತ್ರಣ ಕೊಡ್ಬೇಕು. ನೀವು ಮೊದಲು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ಗಣ್ಯರಿಗೆ ಹೋಗಿ ತಿಳಿಸಿ, ಆಗ ಅವರು ಸಹಯೋಗ ಕೊಡ್ತಾರೆ. ಬಾಕಿ ನೀವೇ ಮಲ್ಗಿರ್ಬಾರ್ದು. ಕೆಲವು ಮಕ್ಕಳು ದೇಹಾಭಿಮಾನದಲ್ಲಿ ಮಲ್ಗಿರ್ತಾರೆ. ಕಮಿಟಿ ಮಾಡಿ ಕ್ಷೀರಖಂಡ ಆಗಿ ಯುಕ್ತಿಗಳು ಸರ್ವಿಸ್ ರಚಿಸಿ ಬಾಕಿ ಮುರುಳಿಯನ್ನೇ ಓದ್ತಿದ್ರೆ ಧಾರಣೆ ಹೇಗಾಗ್ತದೆ? ಹೀಗೆ ನಿರ್ಲಕ್ಷ್ಯ ಮಾಡೋರು ಅನೇಕರಿದ್ದಾರೆ ಅಂತಾರೆ ಬಾಬಾ. ಒಳ್ಳೇದು. ಮಧುರಾತಿ ಮಧುರ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ: ದೇಹಿ ಅಭಿಮಾನಿಯಾಗಿ ಸರ್ವಿಸಿನ ಭಿನ್ನ ಭಿನ್ನ ಯುಕ್ತಿಗಳನ್ನ ರಚಿಸಬೇಕು. ಪರಸ್ಪರ ಕ್ಷೀರಖಂಡಾಗಿ ಸರ್ವಿಸ್ ಮಾಡಬೇಕು. ಹೇಗೆ ತಂದೆ ಕಲ್ಯಾಣಕಾರಿ ಆಗಿದ್ದಾರೆ ಅದೇ ರೀತಿ ಕಲ್ಯಾಣಕಾರಿಗಳಾಗಬೇಕು. ಎರಡನೇದು, ಪ್ರೀತಿ ಬುದ್ಧಿಯವರಾಗಿ ಅನ್ಯ ಸಂಘಗಳನ್ನ ತೊರೆದು ಒಬ್ಬ ತಂದೆಯ ಸಂಘ ಸೇರಬೇಕು. ಅಂದ್ರೆ ಸಂಬಂಧದಲ್ಲಿ ಕಲ್ಪ ಕಲ್ಪಾಂತರ ನಷ್ಟ ಆಗುವಂತ ಯಾವುದೇ ಕರ್ತವ್ಯ ಮಾಡಬಾರ್ದು. ವರದಾನ: ಬೇಹದ್ದಿನ ವೈರಾಗ್ಯ ವೃತ್ತಿ ಮೂಲಕ ನಷ್ಟಮೋಹ ಸ್ಮೃತಿ ಸ್ವರೂಪರಾಗುವಂತ ಅಚಲ ಅಡೋಲ ಆಗಿರಿ. ಯಾರು ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿರ್ತಾರೆಯೋ ಅವರೆಂದಿಗೂ ಯಾವುದೇ ದೃಶ್ಯವನ್ನ ನೋಡ್ತಿದ್ರು ಗಾಬರಿ ಆಗಲ್ಲ ಅಥವಾ ಚಂಚಲ ಆಗಲ್ಲ. ಸದಾ ಅಚಲ ಅಡೋಲವಾಗಿ ಇರ್ತಾರೆ. ಏಕೆಂದ್ರೆ ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ ನಷ್ಟಮೋಹ ಸ್ಮೃತಿ ಸ್ವರೂಪರಾಗ್ತಾರೆ. ಒಂದು ವೇಳೆ ಅಲ್ಪ ಸ್ವಲ್ಪವೇನಾದ್ರೂ ನೋಡಿದ್ರು ಏರುಪೇರಾಗ್ತದೆ ಅಥವಾ ಮೋಹ ಉತ್ಪನ್ನ ಆಗ್ಬಹುದು. ಆಗ ಅಂಗದನ ಸಮಾನ ಅಚಲ ಅಡೋಲ ಎಂದು ಹೇಳೋದಿಲ್ಲ. ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಗಂಭೀರತೆ ಜೊತೆ ರಮಣೀಕತೆ ಸಮಾವೇಶ ಆಗಿರ್ತದೆ. ಶ್ಲೋಗನ್: ರಾಜ್ಯಾಧಿಕಾರಿ ಆಗೋದರ ಜೊತೆಗೆ ಬೇಹದ್ದಿನ ವೈರಾಗಿಗಳಾಗಿರೋದು ರಾಜ ಋಷಿಯ ಸಂಕೇತ ಅಥವಾ ಲಕ್ಷಣವಾಗಿದೆ. ಇಂದು ವಿಶೇಷ ಮಾತೇಶ್ವರಿಜಿಯವರ ಅಮೂಲ್ಯ ಶುಭಾಬೋರ ಮಹಾವಾಕ್ಯ ಮಾತೇಶ್ವರಿ ಹೇಳಿರೋದು: ಆತ್ಮ ಎಂದು ಪರಮಾತ್ಮನ ಅಂಶ ಆಗಲು ಸಾಧ್ಯ ಇಲ್ಲ. ಬಹಳ ಮನುಷ್ಯರು ಹೀಗೆ ತಿಳಿತಾರೆ, ನಾವು ಆತ್ಮಗಳು ಪರಮಾತ್ಮನ ಅಂಶ ಆಗಿದ್ದೇವೆ. ಅಂಶ ಎಂದು ಹೇಳಲಾಗುವುದು ಒಂದು ತುಂಡಿಗೆ, ಒಂದು ಅಣುವಿಗೆ. ಒಂದು ಕಡೆ ಹೇಳ್ತಾರೆ ಪರಮಾತ್ಮ ಅನಾದಿ ಮತ್ತು ಅವಿನಾಶಿ ಆಗಿದ್ದಾರೆ ಎಂದು. ಅಂದಾಗ ಈ ರೀತಿಯ ಅವಿನಾಶಿ ಪರಮಾತ್ಮನು ತುಂಡುಗಳೆಂದು ಹೇಗೆ ಹೇಳೋದು? ಈಗ ಪರಮಾತ್ಮ ಹೇಗೆ ತುಂಡಾಗ್ಲಿಕ್ಕೆ ಸಾಧ್ಯ? ಆತ್ಮ ಸಹ ಅಜರ ಅಮರ ಆಗಿದೆ. ಅಂದಾಗ ಅವಶ್ಯವಾಗಿ ಆತ್ಮಕ್ಕೆ ಜನ್ಮ ಕೊಡೋರು ಸಹ ಅಮರರಾದ್ರು ಅಂತ ಅರ್ಥ ಬರ್ತದೆ. ಇಂಥ ಅಮರ ಪರಮಾತ್ಮನನ್ನು ತುಂಡುಗಳಲ್ಲಿ ತರೋದು ಎಂದರೆ ಪರಮಾತ್ಮನನ್ನು ಸಹ ವಿನಾಶಿ ಎಂದು ಹೇಳಿದ ಹಾಗೆ. ಆದರೆ ನಾವಂತೂ ತಿಳಿದಿದ್ದೇವೆ, ನಾವು ಆತ್ಮಗಳು ಪರಮಾತ್ಮನ ಸಂತಾನರು. ಅಂದಾಗ ನಾವು ಅವರ ವಂಶಜರ ಆಗಿದ್ದೇವೆ, ಅರ್ಥಾತ್ ಮಕ್ಕಳಾದೆವು. ಅಂದಮೇಲೆ ಅಂಶ ಆಗಲು ಹೇಗೆ ಸಾಧ್ಯ? ಅದರಿಂದ ಪರಮಾತ್ಮನ ಮಹಾವಾಕ್ಯ ಇದೆ: ಮಕ್ಕಳೇ, ನಾನು ಸ್ವಂತ ಅಮರನಾಥನಾಗಿದ್ದೇನೆ, ಹೊಳೆಯುತ್ತಿರುವ ಜ್ಯೋತಿಯಾಗಿದ್ದೇನೆ. ನಾನೆಂದೂ ನಂದಿ ಹೋಗೋದಿಲ್ಲ ಮತ್ತು ಎಲ್ಲ ಮನುಷ್ಯ ಆತ್ಮಗಳ ದೀಪ ಬೆಳಗ್ತೇನೆ ಹಾಗೂ ನಂದಿಯೂ ಸಹ ಹೋಗ್ತೇನೆ. ಆತ್ಮ ಜ್ಯೋತಿ ಬೆಳಗ್ತವೆ ಹಾಗೂ ನಂದು ಹೋಗ್ತವೆ. ಅವುಗಳನ್ನೆಲ್ಲ ಬೆಳಗಿಸುವಂತವರು
ಪುನಃ ನಾನೇ ಅಂತ ಶಿವಬಾಬಾ ಹೇಳ್ತಾರೆ. ಏಕೆಂದ್ರೆ ಬೆಳಕು ಮತ್ತು ಶಕ್ತಿಯನ್ನು ಕೊಡುವಂತವನು ನಾನಾಗಿದ್ದೇನೆ ಅಂತಾರೆ ಪರಮಾತ್ಮ. ಬಾಕಿ ಇಷ್ಟಂತೂ ಅವಶ್ಯ ಇದೆ. ನಾನು ಪರಮಾತ್ಮನ ಹೊಳಪು ಮತ್ತು ಆತ್ಮಗಳ ಹೊಳಪಿನಲ್ಲಿ ವ್ಯತ್ಯಾಸ ಅವಶ್ಯ ಇದೆ. ಹೇಗೆ ಒಬ್ಬನಲ್ಲಿಯೂ ಕೆಲವು ಹೆಚ್ಚು ಪವರ್ ಉಳ್ಳದ್ದು, ಕೆಲವು ಕಡಿಮೆ ಪವರ್ ಉಳ್ಳದ್ದು ಇರ್ತವೆ ಬಲ್ಬುಗಳಲ್ಲಿ, ಹಾಗೆಯೇ ಆತ್ಮ ಸಹ ಕೆಲವು ಹೆಚ್ಚು ಶಕ್ತಿ ಉಳ್ಳವು, ಕೆಲವು ಕಡಿಮೆ ಶಕ್ತಿ ಉಳ್ಳವು ಇರ್ತವೆ. ಬಾಕಿ ಪರಮಾತ್ಮನ ಶಕ್ತಿ ಯಾವುದಕ್ಕಿಂತಲೂ ಕಡಿಮೆ ಹೆಚ್ಚು ಆಗೋದಿಲ್ಲ. ಅದಕ್ಕಾಗಿ ಪರಮಾತ್ಮನಿಗೆ ಹೇಳೋದು, ಪರಮಾತ್ಮ ಸರ್ವಶಕ್ತಿವಾನ್, ಅರ್ಥಾತ್ ಸರ್ವ ಆತ್ಮಗಳಿಗಿಂತ ಅವರಲ್ಲಿ ಶಕ್ತಿ ಹೆಚ್ಚಿದೆ. ಅವರೇ ಸೃಷ್ಟಿಯ ಅಂತ್ಯದಲ್ಲಿ ಬರ್ತಾರೆ. ಒಂದು ವೇಳೆ ಯಾರಾದರೂ ಪರಮಾತ್ಮ ಸೃಷ್ಟಿಯ ಮಧ್ಯದಲ್ಲಿ ಬರ್ತಾರೆ, ಅರ್ಥಾತ್ ಯುಗ ಯುಗಕ್ಕೆ ಬರ್ತಾರೆ ಎಂದು ತಿಳಿದಿದ್ದಾರೆ ಅಂದಾಗ ತಿಳಿಯಿರಿ, ಪರಮಾತ್ಮ ಮಧ್ಯದಲ್ಲಿ ಬಂದಿದ್ದೇ ಆದ್ರೆ ಪರಮಾತ್ಮ ಸರ್ವಶ್ರೇಷ್ಠ ಹೇಗಾಗ್ತಾರೆ? ಒಂದು ವೇಳೆ ಯಾರಾದ್ರೂ ಪರಮಾತ್ಮ ಯುಗ ಯುಗದಲ್ಲಿ ಬರ್ತಾರೆ ಎಂದು ತಿಳಿದಿದ್ರೆ ಆಗ ಹೀಗೆ ತಿಳಿಯೋಣ, ಪರಮಾತ್ಮ ಪದೇ ಪದೇ ತಮ್ಮ ಶಕ್ತಿಯನ್ನ ಉಪಯೋಗಿಸ್ತಾರೆ ಎಂದು. ಇಂತಹ ಸರ್ವಶಕ್ತಿವಂತನ ಶಕ್ತಿ ಇಷ್ಟರ ಮಟ್ಟಿಗಿದೆ. ಒಂದು ವೇಳೆ ಮಧ್ಯದಲ್ಲಿಯೇ ಬಂದು ತನ್ನ ಶಕ್ತಿಯಿಂದ ಎಲ್ಲರಿಗೆ ಶಕ್ತಿ ಅಥವಾ ಸದ್ಗತಿ ಕೊಟ್ಟಿದ್ದೇ ಆದ್ರೆ ಎಲ್ಲರ ಶಕ್ತಿ ಕಾಯಂ ಅವಿನಾಶಿ ಆಗಿರಬೇಕು. ಮತ್ತೆ ದುರ್ಗತಿ ಯಾಕೆ ಪ್ರಾಪ್ತಿ ಮಾಡ್ಕೊಳ್ತೀರಿ? ಕಲಿಯುಗಕ್ಕೆ ಯಾಕೆ ಬಂದ್ರಿ? ಅದಕ್ಕೆ ಇದರಲ್ಲಿ ಸಿದ್ಧವಾಗ್ತದೆ, ಪರಮಾತ್ಮ ಯುಗ ಯುಗದಲ್ಲಿ ಬರಲ್ಲ, ಅರ್ಥಾತ್ ಮಧ್ಯದಲ್ಲಿ ಬರಲ್ಲ ಎಂದು. ಅವರು ಬರೋದೇ ಕಲ್ಪದ ಅಂತ್ಯದ ಸಮಯದಲ್ಲಿ ಮತ್ತು ಒಂದೇ ಬಾರಿ ತನ್ನ ಶಕ್ತಿಯಿಂದ ಸರ್ವರ ಸದ್ಗತಿ ಮಾಡ್ತಾರೆ. ಯಾವಾಗ ಪರಮಾತ್ಮ ಇಷ್ಟು ದೊಡ್ಡ ಸೇವೆ ಮಾಡಿರುವ ಕಾರಣ ಅವರ ನೆನಪಾರ್ಥವಾಗಿ ದೊಡ್ಡ ಶಿವಲಿಂಗವನ್ನ ಮಾಡಿರೋದು, ಮತ್ತಿಷ್ಟು ಪೂಜೆ ಮಾಡ್ತಾರೆ. ಅದಕ್ಕೆ ಅವಶ್ಯವಾಗಿ ಪರಮಾತ್ಮ ಸತ್ಯ, ಚೈತನ್ಯ ಮತ್ತು ಸುಂದರ ಸ್ವರೂಪನೂ ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ತಳಪಾಯವನ್ನ ಅಥವಾ ಬುನಾದಿ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ವ್ಯರ್ಥ ಸಂಕಲ್ಪ ಅಥವಾ ಸಂಶಯದ ಮಾರ್ಜಿನ್ ಇದ್ದರೂ ಸಮರ್ಥ ಸಂಕಲ್ಪ ನಡೆಯಲಿ. ಸದಾ ತಂದೆಯ ರಕ್ಷಕರಾಗಿದ್ದಾರೆ, ಕಲ್ಯಾಣಕಾರಿಯಾಗಿದ್ದಾರೆ. ಈ ನಿಶ್ಚಯದ ವಿಜಯ ಅವಶ್ಯವಾಗಿ ಆಗುವುದು. ಅಂದಾಗ ಪ್ರಶ್ನಾರ್ಥಕ ಚಿಹ್ನೆ ವಕ್ರದಾರಿಯನ್ನ ತೆಗೆದುಕೊಳ್ಳದೆ ಸದಾ ಕಲ್ಯಾಣ ಬಿಂದುವನ್ನಿಡಿ, ಫುಲ್ ಸ್ಟಾಪ್. ಈ ವಿಧಿಯಿಂದ ಪ್ರತಿ ಮಾತು ಸಹಜ ಆಗೋದು ಮತ್ತು ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳೋದು. ಓಂ ಶಾಂತಿ.